ವಾಹಿನಿಗೆ ಸ್ವಾಗತ. ಕರಿದ ಹಸಿರು ಬಟಾಣಿ ಬ್ಯಾನ್ ಆಗುವ ಸುದ್ದಿ ಮಧ್ಯೆ ಒಂದೊಮ್ಮೆ ಬಟಾಣಿಗೆ ಕಲ್ಲರ್ ಬಳಕೆ ಮಾಡಿದ್ರೆ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನೋದನ್ನ ತಜ್ಞ ವೈದ್ಯರು ತಿಳಿಸಿದ್ದಾರೆ. ಅತಿ ಕಡಿಮೆ ಬೆಲೆಗೆ ಚಿಕ್ಕ ವಯಸ್ಸಿನಿಂದ ಹಿಡಿದು ವೃದ್ಧರವರೆಗೆ ಕೂಡ ಫೇವರೇಟ್ ಆಗಿರೋ ಬಟಾಣಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಒಳಗೆ ನಿಂತಿರುವ ಶಂಕೆ ಶುರುವಾಗಿದೆ. ಈ ಕರಿದ ಹಸಿರು ಬಟಾಣಿಯಲ್ಲಿ ಯಥೇಚ್ಛವಾಗಿ ಕೃತಕ ಬಣ್ಣ ಬಳಕೆ ಮಾಡುವ ಗಂಭೀರ ಆರೋಪ ಇದ್ದು, ಈ ರೀತಿಯ ಕಲರ್ ಹಾಕೋದ್ರಿಂದ ಆರೋಗ್ಯಕ್ಕೆ ಸಾಕಷ್ಟು ಪ್ರತಿಕೂಲ ಪರಿಣಾಮ ಬೀರುತ್ತೆ ಅನ್ನೋದು ತಜ್ಞ ವೈದ್ಯರ ಮಾತು. ಕ್ಯಾನ್ಸರ್ ಬಾಧಿಸುವ ಸಾಧ್ಯತೆ ಇದೆ ಎಚ್ಚರಿಸಿದ್ದಾರೆ. ಒಟ್ನಲ್ಲಿ ಸಾರ್ವಜನಿಕರ ಕೂಗಿಗೆ ಕಿವಿಗೊಟ್ಟು ಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಸೂಚನೆ ಮೇರೆಗೆ ಆಹಾರ ಸುರಕ್ಷತೆ ಮತ್ತು ಆಡಳಿತ ಇಲಾಖೆ ಕರಿದ ಬಟಾಣಿ ವಿಚಾರದಲ್ಲಿ ಕಾರ್ಯಪ್ರವೃತ್ತರಾಗಿದ್ದು, ಒಂದು ವೇಳೆ ಕಲ್ಲರ್ ಮಿಶ್ರಣ ಮಾಡಿದ್ರೆ ಕೃತಕ ಬಣ್ಣಕ್ಕೆ ಕಡಿವಾಣ ಹಾಕಲೇಬೇಕು ಅನ್ನೋದು ಸಾರ್ವಜನಿಕರ ಒಕ್ಕೂರಲಿನ ಒತ್ತಾಯ. ಎಲ್ರಿಗೂ ನಮಸ್ಕಾರ. ಕರಿದ ಹಸಿರು ಬಟಾಣೆ, ಫ್ರೈಡ್ ಗ್ರೀನ್ ಪೀಸ್ ಅಂತ ಏನು ಹೇಳ್ತೇವೆ, ತುಂಬ ಜನರಿಗೆ ಇದು ಇಷ್ಟ ಆಗುವಂಥ ಒಂದು ಟೈಮ್ ಪಾಸ್ ಸ್ನ್ಯಾಕ್ ಅಂತ ಏನು ಹೇಳ್ತಾ ಇರ್ತಾರೆ. ಸೊ ಇದರಲ್ಲಿ ಕೃತಕ ಬಣ್ಣವನ್ನು ಬಳಸಿರುವಂತಹ ಒಂದು ವರದಿ ಏನು ಇವತ್ತು ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಸೊ ಇದರ ಬಗ್ಗೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಆಹಾರ ಇಲಾಖೆ ಏನಿದೆ, ಸುಮಾರು 70ಕ್ಕಿಂತ ಜಾಸ್ತಿ ಸ್ಯಾಂಪಲ್ಸ್ಗಳನ್ನು ಟೆಸ್ಟ್ ಮಾಡಲಿಕ್ಕೆ ಕಳಿಸಿದೆ. ಯಾಕೆಂದರೆ ಈ ಕೃತಕ ಬಣ್ಣ ಏನು ಬಳಸ್ತಾ ಇದ್ದಾರೆ ಅಥವಾ ಬಳಸಿರುವಂಥ ಒಂದು ಅಂಶ ಏನು ಪತ್ತೆ ಆಗ್ತಾ ಇದೆ ಈ ಫ್ರೈಡ್ ಗ್ರೀನ್ ಪೀಸಲ್ಲಿ ಅಥವಾ ಬಟಾಣಿಯಲ್ಲಿ, ಇದರಿಂದ ಹಲವಾರು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಎಲ್ಲ ಕೃತಕ ಬಣ್ಣಗಳು ಕೂಡ ಕಾರ್ಸಿನೋಜೆನಿಕ್ ಅಂದರೆ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಅಂತ ಹೇಳ್ತೇವೆ. ಇದರಿಂದ ತುಂಬ ತೊಂದರೆಗಳಾಗ್ಬೋದು, ತುಂಬ ಇನ್ಫ್ಲಮೇಷನ್ಸ್ಗಳು ದೇಹದಲ್ಲಿ ಹೆಚ್ಚಾಗಬಹುದು. ಸೊ ಅದರಿಂದ ಈ ರೀತಿ ನಾವು ಮಾಡೋದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಅಂತ ಖಂಡಿತವಾಗ್ಲೂ ಪ್ರಶ್ನೆ ಮಾಡಬೇಕು. ಅದೇ ರೀತಿ ಎಲ್ಲೆಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಒಂದು ಸೂಚನೆ ಏನಪ್ಪಾ ಅಂತ ಹೇಳಿದ್ರೆ, ನೀವು ನಾರ್ಮಲ್ ಆಗಿರುವಂತಹ ಒಂದು ಫ್ರೈಡ್ ಪೀಸ್ ಏನಿರುತ್ತೆ ಅದನ್ನು ನೀವು ಕೊಡುವಂಥದ್ದು ಜನರಿಗೆ. ಸಮಾಜದ ಒಂದು ಹಿತಕ್ಕಾಗಿ ಈ ಕಾರ್ಯವನ್ನು ಮಾಡಲೇಬೇಕು. ಇಲ್ಲ ಅಂದರೆ ತುಂಬ ಜನರು, ಯಾಕೆಂದರೆ ಮಕ್ಕಳು ಕೂಡ ಅದನ್ನು ಸೇವಿಸ್ತಾರೆ, ವೃದ್ಧರು ಕೂಡ ಅದನ್ನು ಸೇವಿಸ್ತಾರೆ, ಅಲ್ಲಿ ಆರೋಗ್ಯದಲ್ಲಿ ಏರ್ಪೇರಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಧನ್ಯವಾದಗಳು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.